ಟೈಮಲ್ಲಿ ನನ್ನ ಐ ಮಸ್ಟ್ ಟೆಲ್ ಯು ಅಬೌಟ್ ಮೈ ಗೆಳೆಯ ರವಿ ಬೆಳಗೆರೆ. ಓಕೆ. ರವಿ ಬೆಳಗೆರೆ ಬಗ್ಗೆ ಹೇಳ. ಖಂಡಿತ ಹೇಳ್ಬೋದು. ನಾನು ಕ್ಯಾಸೆಟ್ ಕಂಪ್ನಿ ಮಾಡಿದೆ ಅಂತ ಹೇಳಿದಲ್ಲ. ಕ್ಯಾಸೆಟ್ ಕಂಪ್ನಿ ಮಾಡಿದಾಗ ಹಿಂದೆ ಒಂದು ಪ್ರಯತ್ನ ಮಾಡಿದ್ದೆ. ಲಂಕೇಶ್ ಅವರು ಆಗ ಲಂಕೇಶ್ ಪತ್ರಿಕೆ ಫುಲ್ ಉಚ್ಚರಾಯಿಸಿದಾಗ ನನ್ನ ವ್ಯಾವಹಾರಿಕ ಬುದ್ಧಿ ಜಾಗೃತ ಆಯಿತು. ಯಾಕೆ ಲಂಕೇಶ್ ಅವ್ರದ್ದು ಕ್ಯಾಸೆಟ್ ಮಾಡಬಾರ್ದು, ಯಾರು ಮಾಡಿಲ್ಲ, ಅವ್ರು ಹೇಗೂ ಈತ ಮೋಸ್ಟ್ ಪಾಪ್ಯುಲರ್ ಪರ್ಸನ್. ಹೌದು ಹೌದು. ಸೊ ಲಂಕೇಶ್ ಪತ್ರಿಕೆಂತೂ ಹಾಟ್ ಕೇಕ್ಸ್ ಅಲ್ಲಿ ಸೇಲ್ ಹೌದು ಹೌದು. ಕ್ಯಾಸೆಟ್ ಮಾಡಿ ಚೆನ್ನಾಗಿ ಸೇಲ್ ಮಾಡ್ಬೋದು ಅಂತ ನಾನು ದುರಾಲೋಚನೆಯಿಂದ ಲಂಕೇಶ್ ಹತ್ರ ಹೋದೆ. ಅವ್ರು ಖುಷಿ ಆಯ್ತು ಪಾಪ ಅವ್ರಿಗೆ. ಯಾರ ಹತ್ರ ಮಾಡಿಸ್ತೀನಿ, ಯಾರ ಹತ್ರ ಮಾಡೋಣ ಮ್ಯೂಸಿಕ್ಕು. ನಾನು ನಮ್ಮ ಗುರುಗಳು ವಿಜಯಭಾಸ್ಕರ್. ದೆನ್ ಈ ಟೋಲ್ಡ್ ವಿಜಯಭಾಸ್ಕರು ಬಂದೆ, ದೇವರು ಬಂದೆ, ಸಾಕ್ಷಾತ್ ದೇವ್ರ ಜಮ್ಮ ಬಂದೆ ಸರ್. ನಮ್ಮ ಗುರುಗಳ ಬಗ್ಗೆ ಹೇಳ್ತಾ ಹೋಗ್ತಂದ್ರೆ ತುಂಬ ಇದೆ. ಅವ್ರ ಹತ್ರ ಮಾಡ್ಸೋಣ ಅಂತಂದ್ರು. ಸರಿ, ಅವ್ರೇನೋ ಪೋಯಮ್ಸ್ ಕೊಟ್ಟರು, ಅದು ಯಾಕೋ ಕಾರಣಾಂತರಗಳು ಮುಂದೆ ಹೋಗಲಿಲ್ಲ. ಅದಾದ ಕೆಲವು ವರ್ಷಗಳ ನಂತರ ಈ ಹಾಯ್ ಬೆಂಗಳೂರು ಬಂತು. ಇದು ಉಚ್ಚರಾಯ ಸ್ಥಿತಿಲಿತ್ತು. ಈ ಮನುಷ್ಯ ಯಾರು ನನಗೆ ಸ್ವಲ್ಪ ಗೊತ್ತಿತ್ತು ಮುಂಚೆನೆ, ಭಾಳ ಹಿಂದೆ ಗೊತ್ತಿತ್ತು. ಅಂದರೆ ಆತ ಇನ್ನೂ ಫೇಮಸ್ ಆಗ ಮುಂಚೆ ಆತನ ಕೆಲವು ಬಳ್ಳಾರಿ ಸ್ನೇಹಿತರು ನನಗೆ ಕಾಮನ್ ಫ್ರೆಂಡ್ಸ್ ಆಗಿದ್ದರು. ಆತನ ಬಗ್ಗೆ ಹೇಳೋರು. ಸರಿ ಆಯಿತು. ಆಮೇಲೆ ಇಲ್ಲಿ ಬಂದ ಆತ ಈ ಬಿಕಮ್ ವೆರಿ ಫೇಮಸ್. ಸೊ ಪರಿಚಯ ಇಲ್ಲ. ಸರಿ, ಒಂದು ನಂಬರ್ ಇಸ್ಕೊಂಡು ನಾನು ಫೋನ್ ಮಾಡಿದ್ದೆ. ಹೀಗೆ ನಾನು ಯಾರು, ನಾನು ಪದ್ಮಪಾಣಿ ಅಂತ ಹೇಳಿ ಹಿಂಗೆ ಒಂದು ಮಾತಾಡಬೇಕಾಗಿತ್ತು. ಆಫೀಸಿಗೆ ಬಂದು ಕ್ಯಾಸೆಟ್ ಬಗ್ಗೆ ನಾನು ಇಂಥವ್ರ ಗಂಡ. ಅಯ್ಯಯ್ಯೋ ಸಾರ್ ಬರಬೇಡಿ ಸರ್, ಬರಬೇಡಿ ಸರ್, ಯಾವ ಕಾರಣಕ್ಕೆ ಆಫೀಸಿಗೆ ಬರಬೇಡಿ ಸರ್, ನೀವು ಇಲ್ಲಿ ಬರೋ ಜನಗಳೇ ಬೇರೆ, ನೀವೇನಿದ್ರು ಮನೆಗೆ ಬರಬೇಕು, ನಾವು ಊಟ ಮಾಡಬೇಕು. ಸೊ ಐ ವೆಂಟ್ ಟು ಮನೆಗೆ ಹೋದೆ. ಕೊನೆಗೂ ಆತ ಕವಿತೆ ಬರ್ಕೊಡ್ಲಿಲ್ಲ. ಅದ್ರ ಬಗ್ಗೆ ನನಗೆ ಹಂಗೆ. ಓಕೆ. ದೆನ್ ವಿ ಫೈನಲಿ ನಾವು ಡಿಸ್ಕಷನಲ್ಲಿ ಅದೇ ವಿ ಕೇಮ್ ಟು ಕನ್ಕ್ಲೂಷನ್. ಆತನಲ್ಲಿ ಕಾವ್ಯ ಇದೆ, ಅದೇನು ಆತನ ಗದ್ಯದಲ್ಲೇ ಕಾವ್ಯ ಸೇರ್ಕೊಂಡಿದೆ. ಹೌದು. ಏನೇ ಅದಾಯಿತು. ಹಾಗೆ ಶುರುವಾದಂಥ ಫ್ರೆಂಡ್ಶಿಪ್ ಅದು. ಆಮೇಲೆ ಎಲ್ಲೋ ಕಾರ್ಯಕ್ರಮದಲ್ಲಿ ನಾನು ನೋಡಿದ್ರು. ಆತನಿಗೆ ಆತನ ನೆನಪು ಶಕ್ತಿ ತುಂಬ ಅದ್ಭುತ. ಅದ್ಭುತ ಅಂದರೆ ದಿ ಮಾಸ್ಟರ್ ಪೀಸ್ ಅಂತ. ನೆನಪಿನ ಶಕ್ತಿನಲ್ಲಿ ಮಾತ್ರ. ಆ ಟೈಮಲ್ಲಿ ಅವರು ನಾನು ಈ ಟಿ ವಿನಲ್ಲಿ ಕಾರ್ಯಕ್ರಮ, ಬಟ್ ನಾನು ಬೇರೆ ಚಾನಲ್ನಿಂದಾಗ ಆತ ಇದರಲ್ಲಿ ಅದು ಈ ಟಿ ವಿ ಕನ್ನಡದಲ್ಲಿ ಪ್ರೋಗ್ರಾಮ್ ಮಾಡೋಕ್ಕೆ ಶುರು ಮಾಡಿದ್ರು ಅವರು. ಆಮೇಲೆ ಸೂರಿ ಅವರೆಲ್ಲ ಅವರು ದೇವರು ಅಬ್ಸರ್ವಿಂಗ್ ನನ್ನ ಚಾನಲ್ ಯಾವಾಗ ಬರುತ್ತೆ, ಏನು ಕಾಂಪಿಟೇಷನ್ ಬರುತ್ತೆ ಅಂತ ಇದು ಮಾಡಿಕೊಂಡ್ರು. ಆ ನನ್ನ ಚಾನಲ್ ಬರಲೇ ಇಲ್ಲ ಕೊನೆಗೋದು. ಓಕೆ. ಅದು ಯಾರದು ಅದೆಲ್ಲ ಬೇಡ ಕಥೆ. ಈಗ ಅದು ನನಗೆ ಮುಳುಗುತ್ತೆ ಅಂತ ಗೊತ್ತಾಯ್ತು, ನಾನು ಬಂದ್ಬಿಟ್ಟೆ ಹೊರಗಡೆ. ದೆನ್ ದೇ ಇನ್ವೈಟೆಡ್ ಮೀ ಈ ಬಗ್ಗೆ. ಆಗ ರವಿ ನಾನು ಇನ್ನೂ ಕ್ಲೋಸ್ ಆಗ್ತಾ ಹೋದ್ವಿ. ರವಿ ಅಷ್ಟು ನಾನು ಬೇರೆ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ ನನಗೆ, ಹಾಡಿಗೊಂದು ಹಾಡು ಅಂತ. ಅಂದರೆ ಟೂರಿಂಗ್ ದ ಎಂಟೈರ್ ಕರ್ನಾಟಕ. ಅಲ್ಲಿಯ ಲೋಕಲ್ ಟ್ಯಾಲೆಂಟ್ಸ್ನ ಪತ್ತೆ ಹಚ್ಚೋದು, ಅವ್ರ ಪ್ರತಿಭೆಗಳಿಗೆ ಕಾರ್ಯಕ್ರಮ ವೇದಿಕೆ ಕೊಡೋದು, ಹಾಡಿಸೋದು. ತುಂಬ ಪಾಪ್ಯುಲರ್ ಆಯಿತು. ಒಂದು 5 ವರ್ಷ ಮಾಡೋದಾಗಿದೆ ನೆನಪು ನನಗೆ. ಥ್ರೂಔಟ್ ಕರ್ನಾಟಕ ವಿ ಟೂರ್. ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಚಾನಲ್ಲು ಏನಂತಾರೆ ಪೇಡ್ ಚಾನಲ್ ಆಗಬೇಕು ಅಂತ. ಅಂದರೆ ಈ ಕೇಬಲ್ ಆಪರೇಟರ್ಸ್ಗೂ ಚಾನಲ್ಗೂ ಬಂದು ಸ್ವಲ್ಪ ತಿಕ್ಕಾಟ ಇತ್ತು. ಸೊ ಅವರಿಬ್ಬರು ಮಧ್ಯೆ ತಿಕ್ಕಾಟ ಸಾಲ್ವ್ ಮಾಡೋಕ್ಕೋಸ್ಕರ ನಾನು ಕಾರ್ಯಕ್ರಮ ಯೂಸ್ ಮಾಡಿಕೊಂಡ್ರು. ಎಲ್ಲೆಲ್ಲಿ ತಿಕ್ಕಾಟ ಜಾಸ್ತಿನೋ ಅಲ್ಲಿ ನಮ್ಮ ಕಾರ್ಯಕ್ರಮ ಹೋಗೋದು ಶೂಟಿಂಗ್ ಮಾಡಲಿಕ್ಕೆ. ಅವ್ರು ಕೋಆಪ್ರೇಟ್ ಮಾಡಲೇಬೇಕು ಅವರು, ಯಾಕಂದರೆ ದೊಡ್ಡ ಸ್ಟಾರ್ಸ್ ಎಲ್ಲ ಬರ್ತಾ ಇದ್ದಾರೆ. ಛಾಯಾ ಅವರು ಹಾಡ್ತಾ ಇದ್ದಾರೆ. ಆಮೇಲೆ ರವಿಶಂಕರ್ ಗೌಡ ಅಂತ, ಡಾಕ್ಟರ್ ವಿಠಲ್ ರಾವ್ ಆತ ಆ್ಯಂಕರ್. ಆತ ಅಂತೂ ಆ ಟೈಮಲ್ಲಿ ಪಿನಾಕಲ್, ಪ್ರಾಬಬಲಿ ದ ಮೋಸ್ಟ್ ಸಕ್ಸಸ್ಫುಲ್ ಆರ್ಟ್. ಅತ್ಯಂತ ಪಾಪ್ಯುಲರ್ ನಾಟ. ಆತ ನೋಡಲಿಕ್ಕೆ. ಸೊ ವಿ ಟೂರ್ಡ್ ಎಂಟೈರ್ ಕರ್ನಾಟಕ. ಸೊ ಸಿಂಗರ್ಸ್ಗೆಲ್ಲ ನಾನು ಹಾಡು ಹೇಗೆ ಇತ್ಯಾದಿ ಆ ಟೆಕ್ನಿಕ್ಸು. ಈ ಮೀನ್ ಟೈಮ್ ಐ ಡೆವಲಪ್ ಸರ್ಟನ್ ಟೆಕ್ನಿಕ್ಸ್. ಓಕೆ. ನನಗೆ ವಿಸಲಿಂಗ್ ಗೊತ್ತು, ವಿಸಲ್ ಹೊಡಿಯೋದು. ನನಗೆ ಹಾಡು ಕಲ್ತಿಲ್ಲ, ಸಂಗೀತ ಕಲ್ತಿಲ್ಲ ಗೊತ್ತು, ಆದರೆ ನನಗೆ ಹಾಡುಗಳು ಗೊತ್ತು. ಹಾಡುಗಳು ಕೇಳಿ 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 ಗೊತ್ತು ನನಗೆ. ಯಾರೇ ಏನೇ ಮಿಸ್ಟೇಕ್ ಮಾಡಿದ್ರು, ಶ್ರುತಿ ತಾಳ ಆಗಲಿ ಈಸಿಲಿ ಗೊತ್ತಾಗ್ತದೆ ನನಗೆ. ತುಂಬ ಈಸಿಲಿ.
ಅಂಡ್ ಅಲ್ಲಿ ವಿಸಲ್ ಹೊಡೆದು ಕರೆಕ್ಷನ್ ಮಾಡ್ತಿದ್ದೆ ನಾನು. ಹ್ಮ್ ಹ್ಮ್ ಹೀಗೆ ಹೀಗೆ ಬರೋದು. ಹ್ಮ್ ಇಲ್ಲಾಂದ್ರೆ ನೀವು ಏನು ಗೊತ್ತಿಲ್ಲ ಅಂತಂದ್ರೆ ಇವು ಹೌದು ಬಹಳ ಕಷ್ಟ ಇದೆ. ಅದು ಏನು ಸಣ್ಣ ಪುಟ್ಟ ಅಲ್ಲ. ಬಹುಶಃ ವಿಷಲ್ ನೋಡ್ಕೊಂಡು ಆ ರೀತಿ ರೆಕ್ಟಿಫೈ ಮಾಡ್ತಾರೆ ನೀವು ಒಬ್ಬರೇ. ನಾನು ಸರ್ ಹೌದು ವಿಸಲ್ ಹೊಡೆದು ನಾನು ಕರೆಕ್ಷನ್ ಹೀಗೆ ಹೀಗೆ ಅಂತ. ಹ್ಮ್ ಸೊ ಹಾಗೆ ಮಾಡ್ತಿದ್ದೆ. ಆ ಟೈಮಲ್ಲಿ ರವಿ ಬೆಳಗೆರೆದು ಒಂದು ಎಂದು ಮರೆಯದ ಹಾಡು ಅಂತ ಒಂದು ಕಾರ್ಯಕ್ರಮ ಮೈಸೂರಲ್ಲಿ ಮಾಡಿದ್ರು. ತುಂಬಾ ಪ್ರಸಿದ್ಧವಾಗಿ ಫಸ್ಟ್ ಮೈಸೂರಲ್ಲಿ ಮಾಡಿದ್ರು. ಹ್ಮ್ ಅಂಡ್ ಯಾರೋ ಸ್ಕ್ರಿಪ್ಟ್ ಬರ್ಕೊಟ್ರೆ ಕಾಣಿಸುತ್ತೆ ಮಾಡಿದ್ರು. ಆಮೇಲೆ ಹಿ ವಾಸ್ ನಾಟ್ ಹ್ಯಾಪಿ. ಹ್ಮ್ ದೆನ್ ನನಗೆ ಚಾನಲ್ ನೀವು ಮಾಡಿ ಸರಿ ಆಯಿತು ಅಂತ ನನಗೆ ಇಲ್ಲೇ ತುಂಬ ನೋಡಿತ್ತು ವರ್ಕ್ಲೋಡ್ ಹ್ಮ್ ಒಪ್ಕೊಂಡೆ. ದೆನ್ ನನ್ನ ರವಿದು ಶುರು ಆಯಿತು. ಎಂದು ಮರೆಯದ ಹಾಡು ನಂತರ ಬರೋದು ಸ್ಕ್ರಿಪ್ಟ್ ನಂದೇನೆ. ಎಲ್ಲ ಸ್ಕ್ರಿಪ್ಟ್ಸು ಹ್ಮ್ ಕಾನ್ಸೆಪ್ಟು Okay. ಟೋಟಲ್ ನಂದೆ. 100% ಮ್ಯೂಸಿಕ್ಕು ಹಾರ್ಟ್ ಸೆಲೆಕ್ಷನ್ನು ಪ್ರತಿಯೊಂದು ನಂದೇನೆ. ಟ್ರೈನಿಂಗು, ಸಿಂಗರ್ ಸೆಲೆಕ್ಷನ್ನು, ಸಾಂಗ್ ಸೆಲೆಕ್ಷನ್ನು, ಪ್ರಾಕ್ಟೀಸ್ಗಳು, ಊರು ಅವ್ರು ಏನಿದ್ರು ಇ ಟಿ ವಿ ಅವರು ಇಷ್ಟು ಅರೇಂಜ್ ದಿ ಶೂಟಿಂಗ್ ಎಲ್ಲ ಮಾಡೋದು. ಹೌದು. ಬಟ್ ನಾವು ಹೋಗಿ ರವಿ ಜೊತೆ ನಾನು ಕೂತ್ಕೊಂಡು ಸ್ಕ್ರಿಪ್ಟ್ ಎಲ್ಲ ಹೇಳಿ ಹ್ಮ್ ಇಷ್ಟು ಕಾಲೇಜ್ ಟ್ಯೂಷನ್ ಓಕೆ ಬರ್ರಿ ಪಣಿ ಟ್ಯೂಷನ್ ಹೇಳಿ ಬರ್ರಿ ಅಂತ. ಹ್ಮ್ ಮನುಷ್ಯನಿಗೆ ಹ್ಯಾಡ್ ಲಾಟ್ ಆಫ್ ಗುಡ್ ಕ್ಯಾಲಿಬರ್ಸ್. ಓಕೆ ಮಹಾನ್. ಈಗ ಯಾಕೆ ರವಿ ಪ್ರಸ್ತಾಪ ಇಲ್ಲಿ ಬಂತು ಅಂತಂದರೆ, ಈಗ ರವಿ ಬೆಳಗೆರೆಗೂ ಬೇರೆಯವ್ರಿಗೂ ನಿರೂಪಣೆ ವಿಷಯಕ್ಕೆ ಇರ್ತೀನಿ. ಏನು ವ್ಯತ್ಯಾಸ? ಈಗ ನಾನೇನು ಮಾಹಿತಿ ಕೊಡ್ತೀನಿ, ಈ ಇಂಥ ಹಾಡು ಚಿ ಉದಯಶಂಕರ್ ಸರ್ ಬರೆದ್ರು, ಇವ್ರು ಬರೆದ್ರು, ಅವ್ರು ಬರೆದ್ರು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಬರಲ್ಲ ಸರ್. ಏನು ಬರ್ತದೆ? ಏನು ಮಾಹಿತಿ ಜನಕ್ಕೆ ಬೇಕಾಗಿಲ್ಲ. ಅವ್ರಿಗೆ ಸಮಥಿಂಗ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಬೇಕು. ಹೌದು. ಇಂಟ್ರೆಸ್ಟಿಂಗ್ ಅಂದ್ರೆ ಏನು? ನಿಮಗೆ ಇಂಟ್ರೆಸ್ಟಿಂಗ್ ಅಲ್ಲ, ಸಮಥಿಂಗ್ ವಿಚ್ ಯಾರು ಗೊತ್ತಿರಲಾರ್ದು ಇನ್ಫಾರ್ಮೇಷನ್ ಬೇಕು ಅವ್ರಿಗೆ. ಹ್ಮ್ ಸೊ ನನಗೆ ಗೊತ್ತು ರವಿ ಬೇಸಿಕಲಿ ಫೇಮಸ್ ಆಗಿದ್ದೆ ಹಾಯ್ ಬೆಂಗಳೂರು ರೋಚಕವಾದ ವಿಷಯಗಳನ್ನ ಭಿನ್ನವಾಗಿ ಹೇಳೋದು. ಹೌದು. ಬರೀ ಕ್ರೈಮ್ ಹೇಳ್ತಾರಂತಲ್ಲ, ಕ್ರೈಮ್ ಇರುತ್ತೆ, ಕಥೆ, ಯಾವುದೇ ವಿಷಯ ತಗೊಂಡ್ರು ಅದನ್ನ ಹೇಳುವ ಶೈಲಿನೇ ಬೇರೆ ಆಗುತ್ತೆ. ಸೊ ನನಗೆ ಗೊತ್ತು ರವಿಗೆ ಏನು ಬೇಕು ಅಂತ. ಸೊ ಹೀಗಾಗಿ ಅದಕ್ಕೆ ಕೊಡಬೇಕಾದ ಮಾಹಿತಿಯನ್ನು ಬೇರೆ ಥರ ಹೇಳ್ತಿದ್ದೆ ನಾನು. ಹ್ಮ್ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳು. ಯಾವ್ದು ಎಕ್ಸಾಂಪಲ್ ಕೊಡಲಿ? ತುಂಬ ಇದೆ. ಈ ಹಿಂಗೆ ನಾವು ಉದಾಹರಣೆಗೆ ಹೇಳ್ತೀನಿ. ಒಂದ್ಸಲ ಆಮೇಲೆ ಮಾಹಿತಿ ಹೇಗೆ ಸಿಗ್ತವೆ ಅಂತ ಹೇಳ್ತೀನಿ. ಹ್ಮ್ ಕಲ್ಪನಾ ಅವ್ರ ಬಗ್ಗೆ ನಾವು ಮಾಡಬೇಕಾಗಿತ್ತು. ಓಕೆ ನನಗೆ ಈ ಟಿ ವಿ ಹೇಳ್ತು ಕಲ್ಪನಾ ಅವ್ರ ಬಗ್ಗೆ ಮಾಡೋದು ಎಪಿಸೋಡ್. ಹ್ಮ್ ಕಲ್ಪನಾ ಅವ್ರ ಬಗ್ಗೆ ನಟಿ ಮಿರುಗುತ್ತಾರೆ, ಏನು ಇನ್ಫಾರ್ಮೇಷನ್ ಇಲ್ಲ. ಅವ್ರು ಬಂದಮೇಲೆ ಯಾವ ಪಿಕ್ಚರು ಏನು ಇದೆ ಹೊರತು ಬಾಲ್ಯ ಎಲ್ಲಿ ಹುಟ್ಟಿದ್ದು ಏನು ನಮಗೆಲ್ಲ ಬೇಕಲ್ಲ. ಹ್ಮ್ ರೋಚಕವಾದ ವಿಷಯಗಳು ಬೇಕು. ಹೌದು ರೋಚಕ ಅಂದ್ರೆ ಏನು ಇದಲ್ಲ, ಸಮಥಿಂಗ್ ಗೊತ್ತಾಯ್ತು. ಪರ್ಸನಾಲಿಟಿ ಡ್ಯಾಮೇಜಿಂಗ್ ಅಲ್ಲ, ಯಾರಿಗೆ ಗೊತ್ತಿಲ್ಲ ಅಂತ ವಿಚಿತ್ರವಾದ ವಿಷಯಗಳು ಮಾಹಿತಿ. ಈ ವಿಚಿತ್ರವಾದ ಮಾಹಿತಿ ಅಂತಂದ್ರೆ ಹೇಳ್ತೀನಿ ನಿಮಗೆ, ನನಗೆ ಮುಂಚೆಂದ್ರೂ ಕ್ಯೂರಿಯಾಸಿಟಿ ಇತ್ತದು. ಈಗ ನಾನು ಚಿಕ್ಕ ವಯಸ್ಸಿಂದ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಇಂಥ ವಿಷಯಗಳು. ಹ್ಮ್ ಅದು ಹೆಂಗೆ ಅನುಕೂಲ ಆಯಿತು ಅಂತ ಹೇಳ್ತೀನಿ. ಉದಾಹರಣೆಗೆ ನಮ್ಮ ರಾಜ್ ಕಪೂರ್ ಹ್ಮ್ ಮತ್ತು ನರ್ಗಿಸ್ ಅಂತ ಹೌದು. ನಮ್ಮ ಹಳೆಯ ಕಾಲದ ಫೇಮಸ್ ಪ್ಲೇಯರ್. ದೇವರ್ ಇನ್ ಲವ್. ಅವ್ರು ಸುಮಾರು ಪಿಕ್ಚರ್ ಹಾಕಿ ಹೀರೋಯಿನ್ ಹಾಕಿ ಮಾಡಿದ್ದಾರೆ. ಈತ ಫೇಮಸ್ ನಟ, ಡೈರೆಕ್ಟರು, ಶೋಮನ್. ಹಿ ವಾಂಟೆಡ್ ಟು ಮ್ಯಾರಿ ನರ್ಗಿಸ್. ಹೌದು. ಬಟ್ ಅವರಮ್ಮ ಜಗನ್ಬಾಯಿ ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಕೆ ತನ್ನ ಮಗಳನ್ನ ಇದನ್ನು ಕೊಡೋಕ್ಕೆ ಇಷ್ಟಪಡಲಿಲ್ಲ. ಹ್ಮ್ ಯಾಕೆ? ಇವರು ಮುಸ್ಲಿಮ್ಸು, ಈತ ಹಿಂದೂ. ಹೌದು. ನನ್ನ ಮಗಳು ಒಬ್ಬ ಮುಸ್ಲಿಮ್ನ ಹಿಂದೂನ ಮದುವೆಯಾಗ ನನಗೆ ಇಷ್ಟವಿಲ್ಲ. ಓಕೆ ಹೃದಯ ಹೊಡಿತು ಪಾಪ, ಅದೆಲ್ಲ ಆಯಿತು. ಆಕೆ ಓಕೆ, ಇಲ್ಲಿವರೆಗೆ ಏನಂತ ಇನ್ಫಾರ್ಮೇಷನ್ ಇಲ್ಲ, ನಾರ್ಮಲ್. ಬಟ್ ಆಮೇಲೆ ಬರ್ತಾರೆ ನರ್ಗಿಸ್, ಶಿ ಮ್ಯಾರಿಡ್ ಪರ್ಸನ್ ಸುನೀಲ್ ದತ್. ಓಕೆ ದೆನ್ ಕ್ಯೂರಿಯಾಸಿಟಿ ಬಂತು ನನಗೆ. ಹ್ಮ್ ತನ್ನ ಹಳೆಯ ಹಿಂದೂ ಆಗಿರಬಾರ್ದು ಅಂತ ಹೇಳೋಕೆ ಹೌದು. ಈ ಸುನೀಲ್ ದತ್ ಹೆಂಗೆ ಕೊಟ್ಟರು? ಹೌದು. ಏನೋ ಇದೆ ಸಮಥಿಂಗ್ ಇಲ್ಲಿ. ದೆನ್ ಐ ಕೇಮ್ ಅಕ್ರಾಸ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಹ್ಮ್ ಸುನೀಲ್ ದತ್ ಯಾರು? ಈ ದತ್ ಅಂತ ಅನ್ನೋರು, ಓಕೆ ಅವರು ನೀವು ಲೈಬ್ರರಿ ಕೇಳಿರ್ಲಿಕ್ಕಿಲ್ಲ ನೀವು, ದೇ ಆರ್ ಹುಸೇನಿ ಬ್ರಾಹ್ಮಿನ್ಸ್ ಅಂತ. ಹಾ ಹಾ ಮುಸ್ಲಿಮರಲ್ಲೇ ಒಂದು ಕ್ಯಾಟಗರಿ ಇದೆ, ಓಕೆ ಹುಸೇನಿ ಬ್ರಾಹ್ಮಿನ್ಸ್ ಅಂತ. ಓಕೆ ಓಕೆ, ಇದು ಹಿಸ್ಟ್ರಿ ಹೇಳುತ್ತೆ. ಸಮುದ್ರಗುಪ್ತನ ಕಾಲಕ್ಕೆ ಹೋಗುತ್ತಿದ್ದು ಹಿಸ್ಟ್ರಿ. ಹ್ಮ್ ಓಕೆ, ಸಮುದ್ರಗುಪ್ತ ಆಳ್ಬೇಕಾದ್ರೆ ಕಥೆ ಇದೆ. ಅಲ್ಲಿ ಮೆಕ್ಕಾದಲ್ಲಿ ಆದಂಥ ಒಂದು ದುರ್ಘಟನೆಗೆ ದೇ ವಾಂಟೆಡ್ ಹೀಸ್ ಹೆಲ್ಪ್. ಓಕೆ ಹಿ ಸೆಂಟ್ ಎ ಬ್ರಾಹ್ಮಿನ್ ಆರ್ಮಿ, ಏನೇನೋ ಕಥೆ ಇದಾವೆ. ಓಕೆ ಅಲ್ಲಿ ಹೋದಂಥ ಬ್ರಾಹ್ಮಣರು ಅಲ್ಲೇ ಸೆಟ್ಲ್ ಆಗ್ಬಿಟ್ರು. ಹ್ಮ್ ಆಯ್ತಾ? ಅಲ್ಲಿ ಅರ್ಧ ರಿಚುವಲ್ಸ್ ಅಲ್ಲಿ ಫಾಲೋ ಮಾಡ್ತಾರೆ, ಅರ್ಧ ಇದನ್ನು ಇಟ್ಕೊಂಡಿದ್ದಾರೆ ಅವರು. ಹ್ಮ್ ಆ ಒಂದು ಕ್ಲಾನಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಇಲ್ಲ. ಓಕೆ
ಸುನಿಲ್ ದತ್. ಸುನಿಲ್ ದತ್. ಹೀಗಾಗಿ ತನ್ನ ಮಗಳನ್ನ ಕೊಟ್ಟರು ಅಂತ ಇಂಥವೆಲ್ಲ ಮಾಹಿತಿ ಜನಕ್ಕೆ ಆಶ್ಚರ್ಯ ಆಗುತ್ತೆ, ಇದು ಕೇಳೋದಿಲ್ಲ. ಇಂಥವೆಲ್ಲ ಕನ್ನಡದಲ್ಲಿ ಕೊಡ್ತಾ ಇದ್ವಿ ನಾವು. ತುಂಬ ಸಿಗುತ್ತೆ ಮಾಹಿತಿ ಕೊಡ್ತಾ ಹೋದ್ರೆ. ನೀವು ವಿಷಯ ಒಂದು ವಸ್ತುವನ್ನ ಹೇಗೆ ನೀವು ಲ್ಯಾಟರಲ್ ಥಿಂಕಿಂಗ್ ಮಾಡ್ತೀರಿ ಅನ್ನೋದಕ್ಕೆ ರವಿ ಇಸ್ ವೆರಿ ಫೇಮಸ್. ನಾವು ನೋಡೋ ದೃಷ್ಟಿಕೋನ ಬೇರೆ, ಆ ಮನುಷ್ಯ ನೋಡೋ ಆ್ಯಂಗಲೇ ಬೇರೆ. ಕಲ್ಪನಾ ಬಗ್ಗೆ ಒಂದು ಅದ್ಭುತವಾದ ಕಲ್ಪನಾ ಬಗ್ಗೆ ಏನಾಯ್ತು ಅಂದ್ರೆ ಮಾಹಿತಿನೇ ಇಲ್ಲ ಅಲ್ಲ. ಏನು ಮಾಡ್ತೀರಿ? ನಾನು ಮನೆಯಲ್ಲಿ ಶತಪಥ ತಿರುಗ್ತಾ ಯೋಚನೆ ಮಾಡ್ತಿದ್ದೆ. ನನ್ನ ಇನ್ನೊಂದು ಮನೆಯಲ್ಲಿ ಏನು ಮಾಡೋದು? ಕಲ್ಪನಾ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮಾಹಿತಿ. ಆಕೆ ಪಿಕ್ಚರ್ ಬಂದಮೇಲೆ ಏನಾಯ್ತು ಗೊತ್ತು, ಮುಂಚೆ ಎಲ್ಲೂ ಗೊತ್ತಿಲ್ಲ. ಎಲ್ಲಿ ಹುಡುಕೋದು, ಏನು ಮಾಡೋದು? ಶತಪಥ ನಾನು ತಿರುಗ್ಬೇಕಾದ್ರೆ ನಮ್ಮ ಎದುರುಗಡೆ ಮನೆ ಬಾಡಿಗೆ ಒಬ್ಬ ಅಜ್ಜಿ ಇದ್ರು. ಅವರು ನಾನು ಯಾರನ್ನು ಗೊತ್ತು ಅವ್ರಿಗೆ, ಅವ್ರಿಗೆ ನಾನು ಪರಸ್ಪರ ಪರಿಚಯ, ಬಟ್ ಅವರು ಯಾವತ್ತೂ ಅಷ್ಟು ಮಾತಾಡ್ತವ್ರಲ್ಲ. ಬಟ್ ನಾ ತಿರುಗಾಡ್ದು ನೋಡಿದ್ರು ಅವರು. ಅಲ್ಲಿಂದ ಕರೆದ್ರು, ಬನ್ರಿ ಪಾಣಿ ಮನೆಗೆ ಬಂದರೆ ಕಾಫಿ ಕೊಡ್ತೀನಿ ಅಂತ. ಪಾಪ ಹೇಗಿಲ್ಲಮ್ಮ, ಏನು ಸ್ವಲ್ಪ ಬಿಸಿ ಇದ್ದೀನಿ. ಅಯ್ಯ ಬಂದರೆ ಅದಕ್ಕೇನು, ಹೇಗಿಲ್ಲಮ್ಮ ಬನ್ರಿ, ಫೋಟೋ ಮಾಡಿದ್ದೀನಿ ಬನ್ರಿ. 5-6 ಸಲ ಫೋರ್ಸ್ ಮಾಡಿದ್ರು. ಯಾಕೆ ಇಷ್ಟು ಫೋರ್ಸ್ ಮಾಡೋಲ್ಲ ಅವರು ಅಂದ್ಬಿಟ್ಟು ನನಗೊಂಥರ ಥರ ಕಿರಿಕಿರಿ ಮಾಡ್ಕೊಂಡು ಸರಿ ಅಂತ ಹೋದೆ. ಪಾಪ ಅವ್ರಿಗೆ ಏನು ಬೇಕು, ಏನು ರೀ ಯಾಕೆ ಓದಾಡ್ತಿದ್ರಿ ಏನು ಅಂತ ಕೇಳಿದ್ರು. ಬಿಡ್ರಿ, ನಮ್ಗೆ ಶೂಟಿಂಗ್ ಇರುತ್ತೆ, ನಾವು ಕಲ್ಪನಾ ಬಗ್ಗೆ ನನಗೆ ಅರ್ಥ ಅವ್ರು ಹೇಳಿಕ್ಕೆ ಇಷ್ಟ ಆಗಿಲ್ಲ. ಆದರೂ ಹೇಳಬಿಟ್ಟೆ, ಬಂದ್ಬಿಡ್ತು. ಅಯ್ಯ ಏನು ಬೇಕು ಹೇಳಿ ನಿಮಗೆ ಕಲ್ಪನಾ ಬಗ್ಗೆ, ಕೂತ್ಕೊಳ್ಳಿ. ಸಾರ್ ಕೊಡ್ತಾ ಹೋದ್ರು ಮಾಹಿತಿ. ಯಾವಾಗ ಇಂಟರ್ನೆಟ್ ಇರಲಿಲ್ಲ, ಈಗಾರ ಮಾಹಿತಿ ಭರಪೂರ್ ಸಿಗುತ್ತೆ ನಿಮಗೆ, ಅವ್ರಿಗೇನು ಸಿಗ್ತಿರ್ಲಿಲ್ಲ. ಯಾಕೆ ಹೇಳಿದ್ರೆ ಅದು ಸಿಗಬೇಕು ಅಂತಿದ್ದಾಗ ಬರುತ್ತೆ ಮಾಹಿತಿ, ಯಾವುದೋ ರೂಪದಲ್ಲಿ ಬಂದ್ಬಿಡುತ್ತೆ. ಯಾವ್ದು ಬರುತ್ತೆ. ವಿ ಗಿವ್ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಸ್. ನಾವು ಕಿಶೋರ್ ಕುಮಾರ್ ಬಗ್ಗೆ, ಹೆಂಗೆ ಕಿಶೋರ್ ಕುಮಾರ್ ಹಾಡು ಕಲ್ತದ್ದು, ಹೆಂಗೆ ಅವರ ಮುತ್ತಾತನ ತಾತ ಹೋದ ಡಕಾಯಿತು. ಅವರ ಫ್ಯಾಮಿಲಿ ಫೇಮಸ್ ಡಕಾಯಿತು ಫ್ಯಾಮಿಲಿ. ಕಿಶೋರ್ ಕುಮಾರ್ ಅದು ನನಗೆ ಗೊತ್ತಿಲ್ಲ, ಅವ್ರ ಅಣ್ಣ ಹೇಳಿರೋದು. ರಘು ಡಕಾಯಿತು ಅಂತ. ದೆನ್ ಕಿಶೋರ್ ಕುಮಾರ್ ಹೆಂಗೆ ಹಾಡು ಕಲ್ತದ್ದು, ಹೆಂಗೆ ಅದು ಕಿಶೋರ್ ಕುಮಾರ್ ಎಕ್ಸಾಂಪಲ್ ಹೇಳ್ತೀನಿ. ಯಾಕೆ ಈ ಪ್ರೋಗ್ರಾಮ್ಸ್ ಕವರ್ ಮಾಡಿದ್ದಕ್ಕೆ ಸಕ್ಸಸ್ ಆಯ್ತು. ಕಿಶೋರ್ ಕುಮಾರ್ ವಾಯ್ಸು ಅಷ್ಟು ಹಿತವಾಗಿರಲಿಲ್ಲ. ಚಿಕ್ಕ ಆ ಮಗುಗೆ ಹಾಡಕ್ಕೆ ಇಷ್ಟ, ಬಟ್ ವಿಕಾರವಾಗಿ ಹಾಡ್ತಿತ್ತು. ಅಷ್ಟು ಮಜಾ ತಂದು ಜನಕ್ಕೆ ಅದು ಹಾಡೋದೇ ಒಂಥರ ಖುಷಿಯಾಗಿದೆ. ಎಷ್ಟು ಕೆಳದಾಗ ಹಾಡ್ತಲ್ಲ ಮಗು ಅಂತ ಅನ್ನೋ ಥರ ಚಿಕ್ಕ ಮಗು. ಅದು ದುಡ್ಡು ಕೊಟ್ಟೆಲ್ಲ ಕೇಳೋರೆ ಹಾಡು ಹಾಡು ಅಂತ. ಒಂದ್ಸಲ ಏನಾಯ್ತು, ಪಾಪ ಬಾಗಿಲು ಸಂದಿನಲ್ಲಿ ಬೆರಳಿಟ್ಬಿಟ್ಟು ಕಟ್ಟಾಯ್ತು ಅದಕ್ಕೆ. ಆ ನೋವಿಂದ 1-1.5 ತಿಂಗಳು ಅಳ್ತಿತ್ತಂತೆ ಮಗು. ಕಿಶೋರ್ ಕುಮಾರ್ 10 ಅವ್ರ ಅಣ್ಣ ಹೇಳ್ತಾರೆ ಅಶೋಕ್ ಕುಮಾರ್, ಅದು 1-1.5 ತಿಂಗಳ ಮೇಲೆ ವಾಯ್ಸೇ ಚೇಂಜ್ ಆಗ್ತದೆ. ಮಗು ತುಂಬಾ ಚೆನ್ನಾಗಿ ಹಾಡಿ ಶುರು ಮಾಡ್ತಾರೆ. ಇಂಥವೆಲ್ಲ ಮಾಹಿತಿಗಳು ಇವೆಲ್ಲ ಹೇಳಿಲ್ಲ ನಾವಲ್ಲಿ, ಬಟ್ ಇಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಾವು 1.5 ಹಾಡಲ್ಲಿ ಕವರ್ ಮಾಡೋಕ್ಕಾಯ್ತು. ವಿ ಕವರ್ಡ್ ವೇರಿಯಸ್ ಟಾಪಿಕ್ಸ್. ಬೇಂದ್ರೆ ನನಗೆ ಭಾಳ, ರವಿಗೂ ನನಗೂ ಭಾಳ ಇಷ್ಟ ಅಂದರೆ ಬೇಂದ್ರೆ. ಮತ್ತು ನಮ್ಮ ಕಡೆ ಒಂದು ತಿಂಡಿ ಇದೆ, ಉತ್ತರ ಕರ್ನಾಟಕದ ಒಂದು ತಿಂಡಿ, ನಮ್ಮಿಬ್ಬರು ಭಾಳ ಇಷ್ಟವಾದ ತಿಂಡಿ, ಮಂಡಾಳ ಒಗ್ಗರಣೆ ನಾವು ಕರಿತೀವಿ. ಸೊ ಅದನ್ನ ಇಟ್ಕೊಂಡು 100 ನೈಟ್ಸು 1000 ನೈಟ್ಸ್ ನಾವು ಡಿಸ್ಕಸ್ಸು, ಹಾಡು, ಹರಟೆ, ಸಾಹಿತ್ಯ. ಸೊ ಏನೇ ಆಗಿದೆ ಇವತ್ತಿಲ್ಲ. ಆದಷ್ಟು ಹಾಡುಗಳು ಯಾರು ಕೇಳಬರಲಿಲ್ಲ ಸರ್. ಒಂಥರ ಎನ್ಸೈಕ್ಲೋಪೀಡಿಯಾ ಅದೇ ಈ ಥರ ಮಾಹಿತಿ ನಾವೇ ಕೊಡಬೇಕು. ನಾನಾಗಲಿ, ನಮ್ಮ ನಮ್ಮ ಇವರು ಯಾರು JBR ಸರು, ರಂಗಸ್ವಾಮಿ ಅವರು, ಅವರು ಕಲೆಕ್ಟ್ ಮಾಡೋರು ಇಲ್ಲ ಅಂತಲ್ಲ, ಬಟ್ ಈ ಮನುಷ್ಯಗೆ 24 ಗಂಟೆ ಹಾಡು ಕೇಳ್ತಿರ್ಬೇಕು. 24 hours ಹಾಡು ಯಾರು ಕೇಳಿಕ್ಕೆ ಇಷ್ಟಪಡ್ತಾರೆ ಈ ಮನುಷ್ಯ. ಇದ್ರ ಬಗ್ಗೆ ಏನೇ ಕೇಳ್ಬೋದು, ಬಟ್ ಬೇಸಿಕಲಿ ಆತ ಹಾಡು ಕೇಳುಗ ಮತ್ತೆ ಪುಸ್ತಕ ಓದುಗ, ಆಮೇಲೆ ಸ್ನೇಹಜೀವಿ. ಆತನ ಸ್ನೇಹ ನೀವು
ಅದ್ರ ಪ್ರಪಂಚನೇ ಬೇರೆ. ನೀವು ಆಮೇಲೆ ಈ ಜರ್ನಲಿಸಮ್ ಗಿರ್ನಲಿಸಮ್ ಅದು ಬೇರೆ ವಿಷಯ. ಬಟ್ ಅಂಥವು ಬೇಕಾಗಿತ್ತು. ಸೊ ಐ ವಾಸ್ ಡೈರೆಕ್ಟಿಂಗ್ ದಟ್ ಶೋ. ಆಮೇಲೆ ನನ್ನ ಹಾಡು ನನ್ನದು ಅಂತ ಒಂದು ಹೌದು, ನನ್ನ ಹಾಡು ನಮ್ಮ ಅಪರ್ಣ ಆ್ಯಂಕರಿಂಗ್ನಲ್ಲಿ. ಹೌದು. ಸೊ ಅದು ಅಂದರೆ ನಾಡಿನ ಎಲ್ಲ ಸಂಗೀತಗಾರರನ್ನ ಪರಿಚಯ ಮಾಡಿಸೋದಲ್ಲ. ಪರಿಚಯದ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ಎವ್ರಿ ಪ್ರೋಗ್ರಾಮ್ ಹ್ಯಾಡ್ ಟು ಬಿ ಡಿಫ್ರೆಂಟ್ ಅಂತ. ಅಂದ್ರೆ ಸೆಲೆಬ್ರೇಷನ್ ಆಫ್ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ ಇಲ್ಲ, ಅವ್ರನ್ನ ಈಗ ಒಬ್ಬ ನಾರ್ಮಲ್ ಮಗುಗೂ ಮುಂದೆ ದೊಡ್ಡ ಸಂಗೀತಗಾರ ಆಗ್ತಕ್ಕಂಥ ಮಗುಗೂ ವ್ಯತ್ಯಾಸ ಇರುತ್ತೆ. ಏನಂದ್ರೆ ಕೆಲವು ಹಾಡುಗಳನ್ನ ಈ ಮಗು ಕೇಳುತ್ತೆ ಮತ್ತು ಒಳಗಿರೋ ಆ ಪ್ರತಿಭೆ ಅರಳುತ್ತೆ. ಓಕೆ. ಸೊ ಯಾವ ಹಾಡುಗಳಿಂದ ಯಾವ ಪ್ರತಿಭೆ ಯಾವ ಮಗುಗೆ ಅರಳಿತು, ಯಾವ ಹಾಡಿನ ಇನ್ಸ್ಪಿರೇಷನ್ ಸಿಕ್ತು, ಸೊ ಈ ಆಮೇಲೆ ಸಂಗೀತದಲ್ಲಿ ಸಾಧನೆ ಮಾಡಲಿಕ್ಕೆ ಯಾವ ರೀತಿ ಬೇರೆ ಹಾಡುಗಳು ಆ ಥರದ್ದು. ನೀವು ಮುಂದೆ ಏನು ಮಾಡಿದ್ರು ಅಂತಲ್ಲ, ನಮಗೆ ಅವ್ರು ಮಾಡಿರೋದೆಲ್ಲ ಊರಲ್ಲಿ ಗೊತ್ತಿರುತ್ತೆ. ಬಟ್ ಅವರು ಬಾಲ್ಯದಲ್ಲಿ ಏನೇನು ಕೇಳಿದ್ರು, ಏನು ಎಂಜಾಯ್ ಮಾಡಿದ್ರು ಹಾಡುಗಳನ್ನ, ಸೊ ಅವ್ರು ಇಷ್ಟೇ ತೊಗೊಂಡು ಹೋಗ್ತೀವಿ ನಾವು. ಸೊ ಅದು ಒಳ್ಳೆ ಹೆಸರು ಬಂತು. ಅಪರ್ಣಾನು ಪಾಪ ಕೊನೆವರೆಗೂ ಅದನ್ನೇ ಹೇಳೋರು. ನಾನು ಮಾಡಿರೋ ಸುಮಾರು ಶೋಗಳ ಪೈಕಿ ಇದು ಭಾಳ ತೃಪ್ತಿ ಕೊಟ್ಟಿರೋ ಶೋ. ಸೊ ಸುಮಾರು ಕಾರ್ಯಕ್ರಮಗಳು ಈ ಟಿ ವಿಗೆ ಮಾಡಿದ್ದಾಯಿತು. ಆಮೇಲೆ ತುಂಬ ಲೋಡ್ ಆಯಿತು ನನಗೆ. ಸ್ಕ್ರಿಪ್ಟು, ಕಾನ್ಸೆಪ್ಟ್ಗಳು, ಶೋ ಎಷ್ಟೊಂದು ಮಾಡಿದ್ದೇನೆ ಸರ್. ದೆನ್ ಐ ಸ್ಟಾಪ್ ಮಾಡಿದೆ. ಅದಾದಮೇಲೆ ವಾಯ್ಸ್ ಆಫ್ ಬೆಂಗಳೂರು ಅಂತ ಒಂದು ಕಾರ್ಯಕ್ರಮ ನಮ್ಮ TV9 ಮತ್ತು ಗರುಡ ಮಾಲ ಮೇಲೆ ಅವರ ಜಂಟಿ ಒಂದು ಪ್ರಯತ್ನ. ನಾಡಿನ ದೇಶದ ಪ್ರಸಿದ್ಧ ಗಾಯಕರೆಲ್ಲ ಬಂದು, ಇಟ್ಸ್ ರಿಯಾಲಿಟಿ ಶೋ, ಸಿಂಗಿಂಗ್ ರಿಯಾಲಿಟಿ ಶೋ. ಇಷ್ಟೆಲ್ಲ ಫೇಮಸ್ ಆಗಿ ಮುಂಚೆ ಅಲ್ಲಿ ಮಾಡೋರು. 4 ವರ್ಷ ನಾನು ಮಾಡಿದೆ. ಅವರೊಂದು 5 ವರ್ಷ ಮಾಡೋದು. ನನಗಿಂತ ಮುಂಚೆ ಒಂದು 2 ವರ್ಷ ಶುರು ಮಾಡಿದ್ರು ಅವರು. ಕಾಂಪಿಟೇಷನ್ ಬರೋದು ದಿವಸಕ್ಕೆ ಏನೋ ಒಟ್ಟಿನಲ್ಲಿ ಒಂದು ಪ್ರತಿ ವರ್ಷ 5,000 to 6,000 ಜನ ಸ್ಟೂಡೆಂಟ್ಸ್ಗಳಿಗೆ, ಇದು ಸಿಂಗರ್ಸು, ಸ್ಟೂಡೆಂಟ್ಸ್ ಅಲ್ಲ ದೊಡ್ಡವರೇ, ಅವ್ರಿಗೆಲ್ಲ ಟ್ರೈನಿಂಗು, ಆಮೇಲೆ ನರ್ಚರಿಂಗು, ಅವ್ರಿಗೆಲ್ಲ ಅವಕಾಶಗಳು, ಗೆದ್ದವರಿಗೆಲ್ಲ ಕಾರು, ಡೈಮಂಡ್ಸ್, ಗ್ರ್ಯಾಂಡ್ ಶೋ ಸರ್. ಇಲ್ಲಿ ಗರುಡ ಮಾಲು ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಇದೆ. ಪಾಪ ತುಂಬ ಗ್ರ್ಯಾಂಡಾಗಿ ಆರ್ಗನೈಸ್ ಮಾಡೋದು. ಮೇದಿನಿ ಮೇಡಮ್ ಅಂತ ಉದಯ ಗರುಡಾಚಾರ್ಯ ಅವರ ಶ್ರೀಮತಿಯವರು, ಹೈಲಿ ನಾಲೆಜಬಲ್, ಫಿಸಿಕಲಿ ತುಂಬ ಪ್ರಾಮಾಣಿಕ ಜನ. ಸೊ ಅಲ್ಲಿ ನಂತರ ವಿ ಬಿಕೇಮ್ ಬಿಸಿ ಇನ್ ಫಾರಿನ್ ಟೂರ್ಸ್. ತುಂಬ ವರ್ಷಕ್ಕೆ 2 ಸಲ ಅಮೇರಿಕಾ, ಯುರೋಪು, ನಮ್ಮ ಕನ್ನಡ ಸಂಘಗಳ ಆಹ್ವಾನದ ಮೇರೆಗೆ ಕಾರ್ಯಕ್ರಮಗಳು. ಸೊ ಬದುಕು ನಡೀತಿದೆ ಸರ್.